ವೋಟ್ ಚೋರಿ ಅಂತ ಹೋದಲೆಲ್ಲ ಬಾಯಿ ಪಡೆದುಕೊಡ್ತಾ ಇದ್ದ ರಾಹುಲ್ ಗಾಂಧಿಗೆ ಅವರ ಪಕ್ಷದಿಂದಲೇ ಭಾರಿ ಮುಖಭಂಗ ಆಗಿದೆ. ರಾಹುಲ್ ಗಾಂಧಿ ಇದನ್ನ ನಿರೀಕ್ಷೆಯೂ ಮಾಡಿರಲಿಲ್ಲ ಅಂತ ಅನ್ಸುತ್ತೆ. ವೋಟ್ ಚೋರಿ ಅಂತಿದ್ದ ರಾಹುಲ್ ಗಾಂಧಿಗೆ ಈಗ ಅವರದ್ದೇ ಪಾರ್ಟಿಯಿಂದ ಭಾರಿ ಮುಖಭಂಗ ಆಗಿದೆ. ಕಾಂಗ್ರೆಸ್ನಿಂದಲೇ ತಮ್ಮದೇ ಪಕ್ಷ ಆಡಳಿತ ನಡೆಸ್ತಾ ಇರೋ ರಾಜ್ಯದಲ್ಲಿ ಮತದಾನದ ಪಾರದರ್ಶಕವಾಗಿದೆ ಅನ್ನುವಂಥ ಸಮೀಕ್ಷೆ ಹೇಳಿದ್ದು ಈಗ ಸಂಚಲನಕ್ಕೆ ಕಾರಣವಾಗಿದೆ. कि हिंदुस्तान में इलेक्शन कमीशन और बीजेपी मिलकर इलेक्शन चोरी कर रहे हैं। ये पोल्यूशन देखिए, इसीलिए हो रहा है क्योंकि ये वोट चोरी कर रहे हैं। हिंदुस्तान में जो वोटर चोरी हो रही है उसको रोकने का काम कीजिए। When you destroy the vote, you destroy the fabric of this country. ವೋಟ್ ಚೋರಿ, ಹೋದಲ್ಲಿ ಬಂದಲ್ಲಿ ವೋಟ್ ಚೋರಿ. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಚುನಾವಣಾ ಆಯೋಗದ ವಿರುದ್ಧ ಮಾತನಾಡಿದ್ದ ಗಂಭೀರ ಆರೋಪವಿದೆ. ರಾಹುಲ್ ಗಾಂಧಿಯಿಂದ ಹಿಡಿದು ಕಾಂಗ್ರೆಸ್ನ ಎಲ್ಲಾ ನಾಯಕರು ಚುನಾವಣಾ ಆಯೋಗ ಹಾಗೂ ಬಿಜೆಪಿ ವಿರುದ್ಧ ಮತಗಳ್ಳತನ ಆರೋಪ ಮಾಡಿದ್ರು. ಆದರೆ ಕಾಂಗ್ರೆಸ್ಗೆ ಈಗ ಭಾರೀ ದೊಡ್ಡ ಹಿನ್ನಡೆಯಾಗಿದೆ. ಕಾಂಗ್ರೆಸ್ ಸರ್ಕಾರದಿಂದಲೇ ಶಾಕಿಂಗ್ ರಿಪೋರ್ಟ್ ಬಂದಿದೆ. ರಾಹುಲ್ ಗಾಂಧಿಗೆ ಮತ್ತೊಂದು ದೊಡ್ಡ ಮುಖಭಂಗ. ವೋಟ್ ಚೋರಿ ಆಗೇ ಇಲ್ಲ ಅಂತೂ ರಾಜ್ಯ ಕಾಂಗ್ರೆಸ್. ರಾಹುಲ್ ಗಾಂಧಿ ಮಾಡಿದ ವೋಟ್ ಚೋರಿ ಆರೋಪವನ್ನ ಕಾಂಗ್ರೆಸ್ ಸರ್ಕಾರವೇ ತಿರಸ್ಕರಿಸಿದೆ. ಕರ್ನಾಟಕ ಸರ್ಕಾರದ ಸಂಸ್ಥೆಯೊಂದು ವರದಿ ಬಂದಿದ್ದು, ಈ ಸರ್ಕಾರಿ ಅಧ್ಯಯನದಲ್ಲಿ ಚುನಾವಣೆಗಳು ನ್ಯಾಯಯುತವಾಗಿವೆ, ಇವಿಎಂ ಮೇಲೂ ಕೂಡ ನಂಬಿಕೆ ಇದೆ ಅಂತ ಕನ್ನಡಿಗರು ಹೇಳಿದ್ದಾರೆ. ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಟ್ವೀಟ್ ಮಾಡಿದ್ದು, ಕಾಂಗ್ರೆಸ್ ಕತೆ ಸುಳ್ಳಾಗಿದೆ, ಈ ವರದಿ ಕಾಂಗ್ರೆಸ್ ನಾಯಕರಿಗೆ ಮುಖದ ಮೇಲೆ ಹೊಡೆದಂತಾಗಿದೆ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ಸಮೀಕ್ಷೆ ಹೇಳಿದ್ದೇನು? 2025 ಆಗಸ್ಟ್ನಲ್ಲಿ ಕರ್ನಾಟಕ ಮಾನಿಟರಿಂಗ್ ಮತ್ತು ಮೌಲ್ಯಮಾಪನ ಪ್ರಾಧಿಕಾರದಿಂದ ನಡೆಸಲಾದಂತಹ ಸಮೀಕ್ಷೆಯು ರಾಜ್ಯದ 4 ಆಡಳಿತ ವಿಭಾಗಗಳ 102 ವಿಧಾನಸಭಾ ಕ್ಷೇತ್ರಗಳಲ್ಲಿ 5,100 ಮತದಾರರನ್ನು ಒಳಗೊಂಡಿದ್ದು, ಗ್ರಾಮೀಣ, ನಗರ ಹಾಗೂ ಮೀಸಲು ಕ್ಷೇತ್ರಗಳನ್ನು ಒಳಗೊಂಡಂತೆ ಸಮಗ್ರವಾಗಿ ಮಾಹಿತಿಯನ್ನು ಸಂಗ್ರಹಿಸಲಾಗಿದೆ. 91.31% ಜನರು ಭಾರತದಲ್ಲಿ ಚುನಾವಣೆಗಳು ನ್ಯಾಯಯುತವಾಗಿ ನಡೆಯುತ್ತಿವೆ ಅಂತ ಒಪ್ಪಿಕೊಂಡಿದ್ದಾರೆ. ಜೊತೆಗೆ ಕೇವಲ 6.76% ಜನರು ಯಾವುದೇ ಅಭಿಪ್ರಾಯವನ್ನು ವ್ಯಕ್ತಪಡಿಸಿಲ್ಲ. ಅಚ್ಚರಿ ಅಂದ್ರೆ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಜಿಲ್ಲೆ ಕಲಬುರಗಿ ವಿಭಾಗದಲ್ಲಿ 84.67% ಜನರು ಚುನಾವಣೆಗಳು ನ್ಯಾಯಯುತವೆಂದು ನಂಬಿದ್ದಾರೆ. ಜೊತೆಗೆ ಮೈಸೂರಿನಲ್ಲಿ 72.08%, ಬೆಳಗಾವಿಯಲ್ಲಿ 69.62% ಮತ್ತು ಬೆಂಗಳೂರು ವಿಭಾಗದಲ್ಲಿ 67.11% ಜನರು ಚುನಾವಣೆಗಳು ಮುಕ್ತವಾಗಿವೆ ಅಂತ ಒಪ್ಪಿಕೊಂಡಿದ್ದಾರೆ. ಕಾಂಗ್ರೆಸ್ ಸರ್ವೆ ಬಗ್ಗೆ ಬಿಕೆ ಹರಿಪ್ರಸಾದ್ ಆಕ್ಷೇಪ. 102 ಅಸೆಂಬ್ಲಿ ಸೆಗ್ಮೆಂಟ್ ಅಲ್ಲಿ ಇವರು ಸರ್ವೆ ಮಾಡಿದ್ದಾರೆ. ಅವರು ಮಾಡಿರೋದು ಒಂದು 5,000 ಜನದ ಮತದಾರರಲ್ಲಿ ಮಾಡಿದ್ದಾರೆ. 102 ಇದರಲ್ಲಿ ಆ 102ರಲ್ಲಿ 5,000 ಜನದ ಮಾಡಿ ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಜನತೆ ಇವಿಎಂ ಮೇಲೆ ಭರವಸೆ ಇದೆ ಅನ್ನೋದನ್ನ ಅವರು ಪ್ರೊಜೆಕ್ಟ್ ಮಾಡಿರೋದು ನೋಡಿದಾಗ ಇದು ಯಾರನ್ನೋ ಸಂತೋಷ ಬೀಳಿಸಲಿಕ್ಕೆ ಮಾಡತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಕಾಣುತ್ತೆ. ಇದೇ ಸಮೀಕ್ಷೆಯಲ್ಲಿ ರಾಜ್ಯದ 83.61% ಜನರು ಇವಿಎಂಗಳ ಮೇಲೆ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಇದು ಇವಿಎಂಗಳ ಬದಲು ಬ್ಯಾಲೆಟ್ ಪೇಪರ್ ಬಳಸಬೇಕು ಎನ್ನುತ್ತಿದ್ದ ಕಾಂಗ್ರೆಸ್ಗೆ ಭಾರಿ ಹಿನ್ನಡೆಯಾಗಿದೆ. ಬಿಜೆಪಿ ಹಾಗೂ ಚುನಾವಣಾ ಆಯೋಗದ ವಿರುದ್ಧ ರಾಹುಲ್ ಗಾಂಧಿ ಮಾಡಿದಂತಹ ಅತಿದೊಡ್ಡ ಆರೋಪ ಕೂಡ ಟುಸ್ ಪಟಾಕಿ ಆದಂತೆ ಕಾಣಿಸ್ತಾ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವೋಟ್ ಚೋರಿ ಅಂತ ಹೋದಲೆಲ್ಲ ಬಾಯಿ ಪಡೆದುಕೊಡ್ತಾ ಇದ್ದ ರಾಹುಲ್ ಗಾಂಧಿಗೆ ಅವರ ಪಕ್ಷದಿಂದಲೇ ಭಾರಿ ಮುಖಭಂಗ ಆಗಿದೆ. ರಾಹುಲ್ ಗಾಂಧಿ ಇದನ್ನ ನಿರೀಕ್ಷೆಯೂ ಮಾಡಿರಲಿಲ್ಲ ಅಂತ ಅನ್ಸುತ್ತೆ. ವೋಟ್ ಚೋರಿ ಅಂತಿದ್ದ ರಾಹುಲ್ ಗಾಂಧಿಗೆ ಈಗ ಅವರದ್ದೇ ಪಾರ್ಟಿಯಿಂದ ಭಾರಿ ಮುಖಭಂಗ ಆಗಿದೆ. ಕಾಂಗ್ರೆಸ್ನಿಂದಲೇ ತಮ್ಮದೇ ಪಕ್ಷ ಆಡಳಿತ ನಡೆಸ್ತಾ ಇರೋ ರಾಜ್ಯದಲ್ಲಿ ಮತದಾನದ ಪಾರದರ್ಶಕವಾಗಿದೆ ಅನ್ನುವಂಥ ಸಮೀಕ್ಷೆ ಹೇಳಿದ್ದು ಈಗ ಸಂಚಲನಕ್ಕೆ ಕಾರಣವಾಗಿದೆ. कि हिंदुस्तान में इलेक्शन कमीशन और बीजेपी मिलकर इलेक्शन चोरी कर रहे हैं। ये पोल्यूशन देखिए, इसीलिए हो रहा है क्योंकि ये वोट चोरी कर रहे हैं। हिंदुस्तान में जो वोटर चोरी हो रही है उसको रोकने का काम कीजिए।
When you destroy the vote, you destroy the fabric of this country. ಓಟ್ ಚೋರಿ ಹೋದಲ್ಲಿ ಬಂದಲ್ಲಿ ಓಟ್ ಚೋರಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಚುನಾವಣಾ ಆಯೋಗದ ವಿರುದ್ಧ ಮಾತನಾಡಿದ್ದ ಗಂಭೀರ ಆರೋಪವಿದೆ. ರಾಹುಲ್ ಗಾಂಧಿಯಿಂದ ಹಿಡಿದು ಕಾಂಗ್ರೆಸ್ನ ಎಲ್ಲಾ ನಾಯಕರು ಚುನಾವಣಾ ಆಯೋಗ ಹಾಗೂ ಬಿಜೆಪಿ ವಿರುದ್ಧ ಮತಗಳ್ಳತನ ಆರೋಪ ಮಾಡಿದ್ರು. ಆದರೆ ಕಾಂಗ್ರೆಸ್ಗೆ ಈಗ ಭಾರೀ ದೊಡ್ಡ ಹಿನ್ನಡೆಯಾಗಿದೆ. ಕಾಂಗ್ರೆಸ್ ಸರ್ಕಾರದಿಂದಲೇ ಶಾಕಿಂಗ್ ರಿಪೋರ್ಟ್ ಬಂದಿದೆ. ರಾಹುಲ್ ಗಾಂಧಿಗೆ ಮತ್ತೊಂದು ದೊಡ್ಡ ಮುಖಭಂಗ. ಓಟ್ ಚೋರಿ ಆಗೇ ಇಲ್ಲ ಅಂತೂ ರಾಜ್ಯ ಕಾಂಗ್ರೆಸ್. ರಾಹುಲ್ ಗಾಂಧಿ ಮಾಡಿದ ಓಟ್ ಚೋರಿ ಆರೋಪವನ್ನ ಕಾಂಗ್ರೆಸ್ ಸರ್ಕಾರವೇ ತಿರಸ್ಕರಿಸಿದೆ. ಕರ್ನಾಟಕ ಸರ್ಕಾರದ ಸಂಸ್ಥೆಯೊಂದು ವರದಿ ಬಂದಿದ್ದು, ಈ ಸರ್ಕಾರಿ ಅಧ್ಯಯನದಲ್ಲಿ ಚುನಾವಣೆಗಳು ನ್ಯಾಯಯುತವಾಗಿವೆ, ಇವಿಎಂ ಮೇಲೂ ಕೂಡ ನಂಬಿಕೆ ಇದೆ ಅಂತ ಕನ್ನಡಿಗರು ಹೇಳಿದ್ದಾರೆ. ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಟ್ವೀಟ್ ಮಾಡಿದ್ದು, ಕಾಂಗ್ರೆಸ್ ಕತೆ ಸುಳ್ಳಾಗಿದೆ, ಈ ವರದಿ ಕಾಂಗ್ರೆಸ್ ನಾಯಕರಿಗೆ ಮುಖದ ಮೇಲೆ ಹೊಡೆದಂತಾಗಿದೆ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ಸಮೀಕ್ಷೆ ಹೇಳಿದ್ದೇನು? 2025 ಆಗಸ್ಟ್ನಲ್ಲಿ ಕರ್ನಾಟಕ ಮಾನಿಟರಿಂಗ್ ಮತ್ತು ಮೌಲ್ಯಮಾಪನ ಪ್ರಾಧಿಕಾರದಿಂದ ನಡೆಸಲಾದಂತಹ ಸಮೀಕ್ಷೆಯು ರಾಜ್ಯದ 4 ಆಡಳಿತ ವಿಭಾಗಗಳ 102 ವಿಧಾನಸಭಾ ಕ್ಷೇತ್ರಗಳಲ್ಲಿ 5,100 ಮತದಾರರನ್ನು ಒಳಗೊಂಡಿದ್ದು, ಗ್ರಾಮೀಣ, ನಗರ ಹಾಗೂ ಮೀಸಲು ಕ್ಷೇತ್ರಗಳನ್ನು ಒಳಗೊಂಡಂತೆ ಸಮಗ್ರವಾಗಿ ಮಾಹಿತಿಯನ್ನು ಸಂಗ್ರಹಿಸಲಾಗಿದೆ. 91.31% ಜನರು ಭಾರತದಲ್ಲಿ ಚುನಾವಣೆಗಳು ನ್ಯಾಯಯುತವಾಗಿ ನಡೆಯುತ್ತಿವೆ ಅಂತ ಒಪ್ಪಿಕೊಂಡಿದ್ದಾರೆ. ಜೊತೆಗೆ ಕೇವಲ 6.76% ಜನರು ಯಾವುದೇ ಅಭಿಪ್ರಾಯವನ್ನು ವ್ಯಕ್ತಪಡಿಸಿಲ್ಲ. ಅಚ್ಚರಿ ಅಂದ್ರೆ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಜಿಲ್ಲೆ ಕಲಬುರಗಿ ವಿಭಾಗದಲ್ಲಿ 84.67% ಜನರು ಚುನಾವಣೆಗಳು ನ್ಯಾಯಯುತವೆಂದು ನಂಬಿದ್ದಾರೆ. ಜೊತೆಗೆ ಮೈಸೂರಿನಲ್ಲಿ 72.08%, ಬೆಳಗಾವಿಯಲ್ಲಿ 69.62% ಮತ್ತು ಬೆಂಗಳೂರು ವಿಭಾಗದಲ್ಲಿ 67.11% ಜನರು ಚುನಾವಣೆಗಳು ಮುಕ್ತವಾಗಿವೆ ಅಂತ ಒಪ್ಪಿಕೊಂಡಿದ್ದಾರೆ. ಕಾಂಗ್ರೆಸ್ ಸರ್ವೆ ಬಗ್ಗೆ ಬಿಕೆ ಹರಿಪ್ರಸಾದ್ ಆಕ್ಷೇಪ. 102 ಅಸೆಂಬ್ಲಿ ಸೆಗ್ಮೆಂಟ್ ಅಲ್ಲಿ ಇವರು ಸರ್ವೆ ಮಾಡಿದ್ದಾರೆ. ಅವರು ಮಾಡಿರೋದು ಒಂದು 5,000 ಜನದ ಮತದಾರರಲ್ಲಿ ಮಾಡಿದ್ದಾರೆ. 102 ಇದರಲ್ಲಿ ಆ 102ರಲ್ಲಿ 5,000 ಜನದ ಮಾಡಿ ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಜನತೆ ಇವಿಎಂ ಮೇಲೆ ಭರವಸೆ ಇದೆ ಅನ್ನೋದನ್ನ ಅವರು ಪ್ರೊಜೆಕ್ಟ್ ಮಾಡಿರೋದು ನೋಡಿದಾಗ ಇದು ಯಾರನ್ನೋ ಸಂತೋಷ ಬೀಳಿಸಲಿಕ್ಕೆ ಮಾಡತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಕಾಣುತ್ತೆ. ಇದೇ ಸಮೀಕ್ಷೆಯಲ್ಲಿ ರಾಜ್ಯದ 83.61% ಜನರು ಇವಿಎಂಗಳ ಮೇಲೆ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಇದು ಇವಿಎಂಗಳ ಬದಲು ಬ್ಯಾಲೆಟ್ ಪೇಪರ್ ಬಳಸಬೇಕು ಎನ್ನುತ್ತಿದ್ದ ಕಾಂಗ್ರೆಸ್ಗೆ ಭಾರಿ ಹಿನ್ನಡೆಯಾಗಿದೆ. ಬಿಜೆಪಿ ಹಾಗೂ ಚುನಾವಣಾ ಆಯೋಗದ ವಿರುದ್ಧ ರಾಹುಲ್ ಗಾಂಧಿ ಮಾಡಿದಂತಹ ಅತಿದೊಡ್ಡ ಆರೋಪ ಕೂಡ ಟುಸ್ ಪಟಾಕಿ ಆದಂತೆ ಕಾಣಿಸ್ತಾ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಓಟ್ ಚೋರಿ ಅಂತ ಹೋದಲೆಲ್ಲ ಬಾಯಿ ಪಡೆದುಕೊಡ್ತಾ ಇದ್ದ ರಾಹುಲ್ ಗಾಂಧಿಗೆ ಅವರ ಪಕ್ಷದಿಂದಲೇ ಭಾರಿ ಮುಖಭಂಗ ಆಗಿದೆ. ರಾಹುಲ್ ಗಾಂಧಿ ಇದನ್ನ ನಿರೀಕ್ಷೆಯೂ ಮಾಡಿರಲಿಲ್ಲ ಅಂತ ಅನ್ಸುತ್ತೆ. ಓಟ್ ಚೋರಿ ಅಂತಿದ್ದ ರಾಹುಲ್ ಗಾಂಧಿಗೆ ಈಗ ಅವರದ್ದೇ ಪಾರ್ಟಿಯಿಂದ ಭಾರಿ ಮುಖಭಂಗ ಆಗಿದೆ. ಕಾಂಗ್ರೆಸ್ನಿಂದಲೇ ತಮ್ಮದೇ ಪಕ್ಷ ಆಡಳಿತ ನಡೆಸ್ತಾ ಇರೋ ರಾಜ್ಯದಲ್ಲಿ ಮತದಾನದ ಪಾರದರ್ಶಕವಾಗಿದೆ ಅನ್ನುವಂಥ ಸಮೀಕ್ಷೆ ಹೇಳಿದ್ದು ಈಗ ಸಂಚಲನಕ್ಕೆ ಕಾರಣವಾಗಿದೆ. कि हिंदुस्तान में इलेक्शन कमीशन और बीजेपी मिलकर इलेक्शन चोरी कर रहे हैं. ये पोल्यूशन देखिए, इसीलिए हो रहा है क्योंकि ये वोट चोरी कर रहे हैं. हिंदुस्तान में जो वोटर चोरी हो रही है उसको रोकने का काम कीजिए. When you destroy the vote, you destroy the fabric of this country. ಓಟ್ ಚೋರಿ ಹೋದಲ್ಲಿ ಬಂದಲ್ಲಿ ಓಟ್ ಚೋರಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಚುನಾವಣಾ ಆಯೋಗದ ವಿರುದ್ಧ ಮಾತನಾಡಿದ್ದ ಗಂಭೀರ ಆರೋಪವಿದೆ. ರಾಹುಲ್ ಗಾಂಧಿಯಿಂದ ಹಿಡಿದು ಕಾಂಗ್ರೆಸ್ನ ಎಲ್ಲಾ ನಾಯಕರು ಚುನಾವಣಾ ಆಯೋಗ ಹಾಗೂ ಬಿಜೆಪಿ ವಿರುದ್ಧ ಮತಗಳ್ಳತನ ಆರೋಪ ಮಾಡಿದ್ರು. ಆದರೆ ಕಾಂಗ್ರೆಸ್ಗೆ ಈಗ ಭಾರೀ ದೊಡ್ಡ ಹಿನ್ನಡೆಯಾಗಿದೆ. ಕಾಂಗ್ರೆಸ್ ಸರ್ಕಾರದಿಂದಲೇ ಶಾಕಿಂಗ್ ರಿಪೋರ್ಟ್ ಬಂದಿದೆ. ರಾಹುಲ್ ಗಾಂಧಿಗೆ ಮತ್ತೊಂದು ದೊಡ್ಡ ಮುಖಭಂಗ. ಓಟ್ ಚೋರಿ ಆಗೇ ಇಲ್ಲ ಅಂತೂ ರಾಜ್ಯ ಕಾಂಗ್ರೆಸ್. ರಾಹುಲ್ ಗಾಂಧಿ ಮಾಡಿದ ಓಟ್ ಚೋರಿ ಆರೋಪವನ್ನ ಕಾಂಗ್ರೆಸ್ ಸರ್ಕಾರವೇ ತಿರಸ್ಕರಿಸಿದೆ. ಕರ್ನಾಟಕ ಸರ್ಕಾರದ ಸಂಸ್ಥೆಯೊಂದು ವರದಿ ಬಂದಿದ್ದು, ಈ ಸರ್ಕಾರಿ ಅಧ್ಯಯನದಲ್ಲಿ ಚುನಾವಣೆಗಳು ನ್ಯಾಯಯುತವಾಗಿವೆ, ಇವಿಎಂ ಮೇಲೂ ಕೂಡ ನಂಬಿಕೆ ಇದೆ ಅಂತ ಕನ್ನಡಿಗರು ಹೇಳಿದ್ದಾರೆ. ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಟ್ವೀಟ್ ಮಾಡಿದ್ದು, ಕಾಂಗ್ರೆಸ್ ಕತೆ ಸುಳ್ಳಾಗಿದೆ,
ಈ ವರದಿ ಕಾಂಗ್ರೆಸ್ ನಾಯಕರಿಗೆ ಮುಖದ ಮೇಲೆ ಹೊಡೆದಂತಾಗಿದೆ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ಸಮೀಕ್ಷೆ ಹೇಳಿದ್ದೇನು? 2025 ಆಗಸ್ಟ್ನಲ್ಲಿ ಕರ್ನಾಟಕ ಮಾನಿಟರಿಂಗ್ ಮತ್ತು ಮೌಲ್ಯಮಾಪನ ಪ್ರಾಧಿಕಾರದಿಂದ ನಡೆಸಲಾದಂತಹ ಸಮೀಕ್ಷೆಯು ರಾಜ್ಯದ 4 ಆಡಳಿತ ವಿಭಾಗಗಳ 102 ವಿಧಾನಸಭಾ ಕ್ಷೇತ್ರಗಳಲ್ಲಿ 5,100 ಮತದಾರರನ್ನು ಒಳಗೊಂಡಿದ್ದು, ಗ್ರಾಮೀಣ, ನಗರ ಹಾಗೂ ಮೀಸಲು ಕ್ಷೇತ್ರಗಳನ್ನು ಒಳಗೊಂಡಂತೆ ಸಮಗ್ರವಾಗಿ ಮಾಹಿತಿಯನ್ನು ಸಂಗ್ರಹಿಸಲಾಗಿದೆ. 91.31% ಜನರು ಭಾರತದಲ್ಲಿ ಚುನಾವಣೆಗಳು ನ್ಯಾಯಯುತವಾಗಿ ನಡೆಯುತ್ತಿವೆ ಅಂತ ಒಪ್ಪಿಕೊಂಡಿದ್ದಾರೆ. ಜೊತೆಗೆ ಕೇವಲ 6.76% ಜನರು ಯಾವುದೇ ಅಭಿಪ್ರಾಯವನ್ನು ವ್ಯಕ್ತಪಡಿಸಿಲ್ಲ. ಅಚ್ಚರಿ ಅಂದ್ರೆ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಜಿಲ್ಲೆ ಕಲಬುರಗಿ ವಿಭಾಗದಲ್ಲಿ 84.67% ಜನರು ಚುನಾವಣೆಗಳು ನ್ಯಾಯಯುತವೆಂದು ನಂಬಿದ್ದಾರೆ. ಜೊತೆಗೆ ಮೈಸೂರಿನಲ್ಲಿ 72.08%, ಬೆಳಗಾವಿಯಲ್ಲಿ 69.62% ಮತ್ತು ಬೆಂಗಳೂರು ವಿಭಾಗದಲ್ಲಿ 67.11% ಜನರು ಚುನಾವಣೆಗಳು ಮುಕ್ತವಾಗಿವೆ ಅಂತ ಒಪ್ಪಿಕೊಂಡಿದ್ದಾರೆ. ಕಾಂಗ್ರೆಸ್ ಸರ್ವೆ ಬಗ್ಗೆ ಬಿಕೆ ಹರಿಪ್ರಸಾದ್ ಆಕ್ಷೇಪ. 102 ಅಸೆಂಬ್ಲಿ ಸೆಗ್ಮೆಂಟ್ ಅಲ್ಲಿ ಇವರು ಸರ್ವೆ ಮಾಡಿದ್ದಾರೆ. ಅವರು ಮಾಡಿರೋದು ಒಂದು 5,000 ಜನದ ಮತದಾರರಲ್ಲಿ ಮಾಡಿದ್ದಾರೆ. 102 ಇದರಲ್ಲಿ ಆ 102ರಲ್ಲಿ 5,000 ಜನದ ಮಾಡಿ ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಜನತೆ ಇವಿಎಂ ಮೇಲೆ ಭರವಸೆ ಇದೆ ಅನ್ನೋದನ್ನ ಅವರು ಪ್ರೊಜೆಕ್ಟ್ ಮಾಡಿರೋದು ನೋಡಿದಾಗ ಇದು ಯಾರನ್ನೋ ಸಂತೋಷ ಬೀಳಿಸಲಿಕ್ಕೆ ಮಾಡತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಕಾಣುತ್ತೆ. ಇದೇ ಸಮೀಕ್ಷೆಯಲ್ಲಿ ರಾಜ್ಯದ 83.61% ಜನರು ಇವಿಎಂಗಳ ಮೇಲೆ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಇದು ಇವಿಎಂಗಳ ಬದಲು ಬ್ಯಾಲೆಟ್ ಪೇಪರ್ ಬಳಸಬೇಕು ಎನ್ನುತ್ತಿದ್ದ ಕಾಂಗ್ರೆಸ್ಗೆ ಭಾರಿ ಹಿನ್ನಡೆಯಾಗಿದೆ. ಬಿಜೆಪಿ ಹಾಗೂ ಚುನಾವಣಾ ಆಯೋಗದ ವಿರುದ್ಧ ರಾಹುಲ್ ಗಾಂಧಿ ಮಾಡಿದಂತಹ ಅತಿದೊಡ್ಡ ಆರೋಪ ಕೂಡ ಟುಸ್ ಪಟಾಕಿ ಆದಂತೆ ಕಾಣಿಸ್ತಾ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.